ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಹಾಗೆ ಗೌರಿ ಗಣೇಶ ಹಬ್ಬಕ್ಕೆ ಸ್ಪೆಷಲ್ ಆಗಿ ಮಾಡುವಂತಹ ಕರ್ಜಿಕಾಯಿನ ಹೇಗೆ ಮಾಡೋದು ಅಂತ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಕರ್ಜಿಕಾಯಿ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಈ ಲೋಟದಲ್ಲಿ ನಾನು 3 ಲೋಟದಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಅಂತ ಹೇಳಿದ್ರೆ 3 ರಿಂದ 4 ದೊಡ್ಡ ಸೈಜ್ ಕೊಬ್ಬರಿನ ಮೇಲ್ಗಡೆ ಕಪ್ಪು ಸಿಪ್ಪೆನ ತೆಗೆದು ಹೀಗೆ ಸಣ್ಣದಾಗಿ ತುರಿಬಿಟ್ಕೊಂಡಿದ್ದೀನಿ. ಇದು ನೋಡಿ, ಈ ಲೋಟದಲ್ಲಿ 3 ಲೋಟ ತೊಗೊಂಡಿದ್ದೀನಿ. ನಾನು ಇಲ್ಲಿ ಹಬ್ಬಕ್ಕೆ ಮಾಡ್ತಿರೋದ್ರಿಂದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇದೆ. ನೀವು ಸ್ವಲ್ಪ ಮಾಡ್ತೀರಾ ಅಂತ ಹೇಳಿದ್ರೆ ಇದರಲ್ಲೇ ರೆಡ್ಯೂಸ್ ಮಾಡಿಕೊಂಡು ಅದೇ ಪ್ರಕಾರ ಅಳತೆಲ್ಲ ಹಾಕೊಳ್ತಾ ಹೋಗಿ. 3 ಲೋಟ ಕೊಬ್ಬರಿ ತುರಿ ತೊಗೊಂಡಿದ್ದೀನಲ್ಲ, ಅದಕ್ಕೆ ನಾನಿಲ್ಲಿ 2.5 ಲೋಟದಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಕರ್ಜಿಕಾಯಿಗೆ ಸಕ್ಕರೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ, ಹಾಗಾಗಿ ಇದನ್ನು ಇದಕ್ಕೆ ಹಾಕೊಳ್ಳಿ. ಹಾಗೆ ಇಲ್ಲಿ 1 ಲೋಟದಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇದನ್ನು ಹೀಗೆ ಡೈರೆಕ್ಟಾಗಿ ಹಾಕೋ ಹಾಗಿಲ್ಲ, ಮಿಕ್ಸಿಲಿ ಸ್ವಲ್ಪ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡು ಹಾಕೋಬೇಕಾಗತ್ತೆ. ಅದೇ ಲೋಟದಲ್ಲಿ ಅರ್ಧದಿಂದ 3/4 ಕಪ್ಪಷ್ಟು ನಾನು ಗಸಗಸೆನ ತೊಗೊಂಡಿದ್ದೀನಿ. ನೋಡಿ, ಆ್ಯಕ್ಚುಲಿ ಗಸಗಸೆ ತುಂಬ ಕಾಸ್ಟ್ಲಿ, ಬಟ್ ಆರೋಗ್ಯಕ್ಕೆ ತುಂಬ ತಂಪು ಕೂಡ, ದೇಹಕ್ಕೆ ತುಂಬಾ ಒಳ್ಳೆಯದು ಇದು. ಬಟ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಇದು ನಿಮಗೆ ಜಾಸ್ತಿ ಅನಿಸಿದ್ರೆ ಓಕೆ, ಒಂದು ಅರ್ಧ ಲೋಟ ಆದರೂ ಗಸಗಸೆ ಹಾಕ್ಕೊಳ್ಳಿ ಇಷ್ಟು ಕ್ವಾಂಟಿಟಿಗೆ. ನಾನಿಲ್ಲಿ 3/4 ಕಪ್ಪಷ್ಟು ಗಸಗಸೆ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಇದೇ ಲೋಟದಲ್ಲಿ 3/4 ಲೋಟದಷ್ಟು ನಾನಿಲ್ಲಿ ಎಳ್ಳನ್ನ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಹುರ್ಕೋಬೇಕು. ಕಡಲೆನ ಸ್ವಲ್ಪ ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು. ಗಸಗಸೆನೂ ಅಷ್ಟೇ ಸ್ವಲ್ಪ ಹುರ್ಕೋಬೇಕು. ಎಳ್ಳನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಈಗ ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲೆನ ತೊಗೊಂಡಿದ್ದೀನಿ. ಫ್ಲೇಮ್ನ ಆನ್ ಮಾಡಿಕೊಂಡು ಬಾಣಲೆ ಸ್ವಲ್ಪ ಬಿಸಿಯಾಗಲಿ. ಬಾಣಲೆ ಬಿಸಿಯಾಗಿದ್ದ ಕೂಡಲೇ ನಾವು ಎಳ್ಳನ್ನ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನೀವು ಹೈ ಫ್ಲೇಮಲ್ಲಿ ಏನಾದರೂ ಉಟ್ಕೊಂಡ್ರೆ ಇದು ಬೇಗನೆ ಒತ್ತೋಗ್ಬಿಡುತ್ತೆ, ಸ್ಮೆಲ್ ಬರುತ್ತೆ, ಚೆನ್ನಾಗಿ ಅನಿಸೋದಿಲ್ಲ ಎಳ್ಳು ನಿಮಗೆ. ಸೊ ಸಣ್ಣ ಉರಿಲ್ಲ, ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಚಟಪಟ ಅಂತ ಅನ್ನತ್ತೆ, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಮಿಕ್ಸಿಂಗ್ ಬೌಲ್ಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದೇ ಬಾಣಲೆಗೆ ಗಸಗಸೆ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡು ಹುರ್ಕೊಳ್ತೀನಿ. ಇದು ಅಷ್ಟೇ ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಹೇಳಿದ ಗಸಗಸೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು, ಬಟ್ ತುಂಬಾನೇ ಕಾಸ್ಟ್ಲಿ ಅಂತ ಅನ್ಬೋದು. 100 ಗ್ರಾಮ್ಗೆ 200 ರೂಪೀಸ್ ಅನ್ಸುತ್ತೆ ನೋಡಿ. ಗಸಗಸೆ ಇದೆಯಲ್ಲ 100 ಗ್ರಾಮ್ಗೆನೆ 209 ರೂಪೀಸ್ ಇದೆ. ಸೊ ನಿಮ್ಗೆ ಆದ್ರೆ ಹಾಕಿ. ಆಕ್ಚುಲಿ ನಾವು ಯಾವಾಗ್ಲೂ ಅಷ್ಟೇ, ಈಗ ಕರ್ಜಿಕಾಯಿ, ಮೋದಕ ಏನೇ ಮಾಡೋದಾದ್ರೂ 5 ವಸ್ತುಗಳನ್ನ ಹಾಕ್ತಿವಿ. ಸೊ ನಾನಿಲ್ಲಿ ಕೊಬ್ಬರಿ ತುರಿ, ಕಡಲೆ ಹುಡಿ, ಹಾಗೆ ಎಳ್ಳು, ಸಕ್ಕರೆ ಮತ್ತೆ ಗಸಗಸೆ ಅಂತೇಳಿ 5 ವಸ್ತುನ ಹಾಕಿ ಮಾಡ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ ದೇವರಿಗೆ ನೈವೇದ್ಯ ಇಡೋದ್ರಿಂದ ನಾವು 5 ವಸ್ತುಗಳನ್ನ ಹಾಕಿ ಮಾಡ್ತೀವಿ. ಅಂದ್ರೆ ಬೆಸ ಸಂಖ್ಯೆಯಲ್ಲಿ ನೀವು 5 ಹಾಕ್ಬೇಕು ಅಂತಿಲ್ಲ, 3 ವಸ್ತುಗಳನ್ನ ಹಾಕಿ ಕೂಡ ಮಾಡಬಹುದು. ನಾನು ಈ ಕರ್ಜಿಕಾಯಿ ಮಾಡ್ತಿರೋದು ಹಬ್ಬದ ಹಿಂದಿನ ದಿನ ಅಂತ ಹೇಳಿದ್ರೆ ಗುರುವಾರ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಇದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಅಲ್ವಾ, ಹಬ್ಬದ ದಿನ ಮಾಡೋಕ್ಕಾಗಲ್ಲ. ಹಾಗಾಗಿ ಕ್ವಾಂಟಿಟಿನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟಾದ್ರೆ ಸಾಕಾಗುತ್ತೆ. ಇದನ್ನು ಅಷ್ಟೇ ಒಂದು ಬೇರೆ ಬೌಲಿಗೆ ಹಾಕೊಂಡು ಫುಲ್ ತಣ್ಣಗಾದ್ಮೇಲೆ ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ. ಅಷ್ಟೊತ್ತಿಗೆ ನಾನು ಕಡಲೆನೂ ಅಷ್ಟೇ ಹುಡಿ ಮಾಡ್ಕೊಳ್ತೀನಿ ನೋಡಿ. ನಾನಿಲ್ಲಿ 10 ಏಲಕ್ಕಿ ತಗೊಳ್ತಾ ಇದ್ದೀನಿ. ನಾನು ನಿಮ್ಗೆ ಇಂಗ್ರೀಡಿಯೆಂಟ್ಸ್ ನ ತೋರಿಸುವಾಗ ಏಲಕ್ಕಿನ ತೋರಿಸಿರ್ಲಿಲ್ಲ. ಸೊ ಏಲಕ್ಕಿನ ಅಷ್ಟೇ ಇದನ್ನ ಸಿಪ್ಪೆ ಬಿಡಿಸಿ ನೀವು ಇದನ್ನ ಕಡಲೆ ಹುಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ಹಾಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಇಲ್ಲ ಹಾಗೆ ಸ್ವಲ್ಪ ಕುಟ್ಟಿ ಪುಡಿ ಮಾಡಿದ್ರು ಆಗುತ್ತೆ ನೋಡಿ. ಇಲ್ಲಿ ಜಾರಿಗೆ ನಾನು ಕಡಲೆ ಮತ್ತೆ ಹೀಗೆ ಏಲಕ್ಕಿನ ಹಾಕೊಂಡಿದ್ದೀನಿ. ಇದನ್ನ ಫುಲ್ ಫೈನ್ ಪೌಡರ್ ಮಾಡೋದಲ್ಲ, ನೀವು ಮಿಕ್ಸಿನ ಆನ್ ಆಫ್ ಮಾಡಬೇಕು, 1-2 ಸಲ ಅಷ್ಟೇ. ತೋರಿಸ್ತೀನಿ ಹೇಗೆ ಅಂತೇಳಿ. ನೋಡಿ, ಹೀಗೆ ಹುಡಿ ತರ ಮಾಡ್ಕೊಂಡಿದ್ದೀನಿ. ಈಗ ಪೂರ್ತಿ ನಿಮ್ಗೆ ಪೀಸಸ್ ತರನೂ ಇಲ್ಲ, ಪೂರ್ತಿ ಪೌಡರ್ ತರನೂ ಇಲ್ಲ, ಎಷ್ಟು ಮಾಡ್ಕೊಂಡ್ರೆ ಸಾಕು. ಈಗ ಇದನ್ನೆಲ್ಲ ನಾನು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತೀನಿ. ಈಗ ಇದರಲ್ಲಿ ಕೊಬ್ಬರಿ ತುರಿ ಮತ್ತೆ ಸಕ್ಕರೆ ಹಾಕಿದ್ದೀನಿ ಅಲ್ಲ, ಈಗ ಇದಕ್ಕೆ ನಾನು ಪುಡಿ ಮಾಡ್ಕೊಂಡಿರೋಂತಹ ಕಡಲೆ ಪುಡಿನೂ ಹಾಕೊಳ್ತೀನಿ.
ಹಾಗೆ ಗಸಗಸೆ ಮತ್ತು ಎಳ್ಳು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ತುಂಬಾನೇ ಕರ್ಜಿಕಾಯಿ ಆಗುತ್ತೆ ಅಂತ ಅನ್ಬೋದು. ಸೊ ನಿಮಗೆ ಅಷ್ಟೊಂದು ಬೇಡ ಅಂತ ಹೇಳಿದ್ರೆ ಇದನ್ನ ಬೇಕಾದ್ರೆ ಎತ್ತಿಟ್ಕೊಂಡು ನೀವು ಯಾವಾಗ ಬೇಕೋ ಆವಾಗ ಮಾಡ್ಕೋಬೋದು ಕರ್ಜಿಕಾಯಿನ. ಸೊ ನಾನು ಅಷ್ಟೇ ಎಷ್ಟಾಗುತ್ತೋ ಅಷ್ಟು, ಏನಕ್ಕಂದ್ರೆ ಥರ್ಸ್ಡೇ ಆಗಿರೋದ್ರಿಂದ ಬೇರೆ ಕೆಲಸನೂ ಇದೆ ಅಲ್ವಾ, ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾನು ಕರ್ಜಿಕಾಯಿನ ಮಾಡ್ಕೊಳ್ತೀನಿ. ಇದು ಎಡೆಗೆ ಅಲ್ದಲೆ ನಾನು ಬಂದವರಿಗೆ ಮಡ್ಲಕ್ಕಿ ಕೊಡ್ತೀನಲ್ವ, ಅವರಿಗೂ ಕೂಡ ಇದನ್ನು ಕೊಡೋದ್ರಿಂದ ನಂಗೆ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಬೇಕಾಗುತ್ತೆ. ಇದೇ ಮೇಯ್ನ್ ಅಲ್ಲ ಕರ್ಜಿಕಾಯಿಗೆ, ಇದು ಮಾಡೋದೇ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋದು. ನೋಡಿ ಹೀಗೆ ಬರುತ್ತೆ ಮಿಕ್ಸಿಂಗು. ಇದು ಸ್ಟಫಿಂಗು. ನಾವು ಮೈದಾ ಹಿಟ್ಟನ್ನ ಪೂರಿ ಥರ ಅರಿತೀವಲ್ಲ ಅದನ್ನ ಅರ್ದು ಇದನ್ನ ಅದರೊಳಗೆ ಸ್ಟಫ್ ಮಾಡುವಂಥದ್ದು. ಓಕೆ, ಇದು ರೆಡಿಯಾಗಿದೆ. ನಾನು ನಿಮಗೆ ನೆಕ್ಸ್ಟ್ ಕರ್ಜಿಕಾಯಿಗೆ ಹಿಟ್ಟೆ ಕಲಿಸ್ಕೊಳ್ಳೋದು ಮೈದಾ ಹಿಟ್ಟು ಅಂತೇಳಿ ತೋರಿಸ್ತೀನಿ. ಹೇಳಿದ್ನಲ್ಲ, ನೀವು ಇಷ್ಟು ಮಾಡ್ಕೋಬೇಕು ಅಂತಿಲ್ಲ, ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಇನ್ನು ಉಳಿದಿದ್ದನ್ನು ಎತ್ತಿಟ್ಟು ನಿಮಗೆ ಯಾವಾಗ ಬೇಕೋ ಆವಾಗ ಅಷ್ಟು ಕರ್ಜಿಕಾಯಿನ ಮಾಡ್ಕೋಬೋದು. ನಾನು ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ಮಾಡ್ಕೊಳ್ತೀನಿ. ಅಕಸ್ಮಾತ್ ಮಾಡೋಕ್ಕೆ ಆಗಲಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಎತ್ತಿಟ್ಟು ನಾಳೆ ಪೂಜೆ ಎಲ್ಲ ಆದಮೇಲೆ ಟೈಮ್ ಇರುತ್ತಲ್ಲ ಆ ಟೈಮಲ್ಲಿ ಮಾಡ್ಕೊಳ್ತೀನಿ. ಕರ್ಜಿಕಾಯಿ ಮಾಡೋಕ್ಕೆ ಇಲ್ಲಿ ಮೈದಾ ಹಿಟ್ಟು ಬೇಕಲ್ವ, ಇದಕ್ಕೆ ನೋಡಿ ನಾನಿಲ್ಲಿ 2 ಲೋಟದಷ್ಟು ಮೈದಾ ಹಿಟ್ಟನ್ನ ತೊಗೊತಾ ಇದ್ದೀನಿ. ಇಷ್ಟೇ ತೊಗೋಬೇಕು ಅಷ್ಟೇ ತೊಗೋಬೇಕು ಅಂತೇನಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಮತ್ತೆ ಶಾರ್ಟೇಜ್ ಆದರೆ ಮತ್ತೆ ಬೇಕಾದ್ರೆ ಮಾಡ್ಕೋಬೋದು ಇದನ್ನು. ಸೊ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಸೇಮ್ ಪೂರಿ ಎಲ್ಲ ಕಲಿಸ್ತೀವಲ್ಲ ಹಾಗೆ ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಆಗುತ್ತೆ. ನೋಡಿ ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸೇಮ್ ಪೂರಿ ಎಲ್ಲ ಕಲಿಸ್ಕೊತೀರಲ್ಲ ಅದಕ್ಕೆ ಕಲಿಸ್ಕೋಬೇಕು ಇದನ್ನು. ಇಷ್ಟಾದ್ಮೇಲೆ ಮತ್ತೆ ಸ್ವಲ್ಪ ಎಣ್ಣೆನ ಹಾಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಕರ್ಜಿಕಾಯಿ ಅನ್ನೋದು ಬರುತ್ತೆ. ಈ ಹಿಟ್ಟು ಸ್ವಲ್ಪ ಹೊತ್ತು ನೆನೆಯೋಕೆ ಬಿಡ್ತೀನಿ. ಈಗ ಇದನ್ನು ಒಂದು ಬೌಲಕ್ಕೆ ಮುಚ್ತೀನಿ. ಇದನ್ನು ನೀವು ಒಂದು ಅರ್ಧ ಗಂಟೆ ಅಥವಾ 1/4 ಗಂಟೆ ಬಿಟ್ಟು ಇದನ್ನು ಸೇಮ್ ಪೂರಿಯಾಗಿ ಲಟ್ಟಿಸ್ಕೊತೀವಲ್ಲ ಹಾಗೆ ಮಾಡಿ ಕರ್ಜಿಕಾಯಿನ ಮಾಡ್ಕೊಳ್ಳೋವಂಥದ್ದು. ನೋಡಿ 1/2 ಅವರ್ ಆಗಿದೆ. ಈಗ ನಾನು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಪೂರಿ ಸೈಜ್ಗೆ ಹೀಗೆ ಹರ್ಕೊಳ್ತೀನಿ. ತುಂಬಾ ಚಿಕ್ಕದೇ ಸಾಕಾಗುತ್ತೆ. ನೋಡಿ ಈ ಸೈಜ್ ಉಂಡೆನ ಪೂರಿ ಥರ ತೆಳ್ಳಗೆ ಹರ್ಕೋಬೇಕು. ನಾನು ಹೀಗೆ ಒಂದು ಪ್ಲೇಟಿಗೆ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಹೀಗೆ ಆ ಉಂಡೆನ ಇದರೊಳಗೆ ಹೀಗೆ ಪ್ರೆಸ್ ಮಾಡಿ ಹರ್ಕೊಳ್ಳೋದು. ಸೇಮ್ ಪೂರಿ ಮಾಡ್ತಿರಲ್ಲ ಅದೇ ರೀತಿಯೇ. ಹೀಗೆ ತೆಳ್ಳಗೆ ಪೂರಿ ಥರಕ್ಕೆ ಮಾಡ್ಕೊಳ್ಳಿ. ಅದಕ್ಕಿಂತ ಸ್ವಲ್ಪ ತೆಳುವೇ ಇರಲಿ, ಇಲ್ಲಾಂದರೆ ಕರ್ಜಿಕಾಯ್ದು ಲೇಯರ್ ಬರುತ್ತಲ್ಲ ಅದು ತುಂಬ ದಪ್ಪ ಬಂದುಬಿಟ್ರೆ ಚೆನ್ನಾಗಿ ಅನ್ಸೋದಿಲ್ಲ ತಿನ್ನೋಕ್ಕೆ. ನೋಡಿ ಈಗ ಒಂದು ಕರ್ಜಿಕಾಯಿ ಮೋಲ್ಡ್ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ನೀವು ಚಿಕ್ಕ ಸೈಜ್ ಬೇಕಾದ್ರೆ ಚಿಕ್ಕ ಸೈಜು ಇಲ್ಲ ದೊಡ್ಡ ಸೈಜಲ್ಲೂ ಮಾಡ್ಕೋಬೋದು. ಹೀಗೆ ಇದರೊಳಗೆ ಹಾಕ್ಕೊಂಡು ಸ್ಟಫಿಂಗಿಗೋಸ್ಕರ ರೆಡಿ ಮಾಡ್ಕೊಂಡಿದ್ನಲ್ವ ಅದನ್ನು ಇಲ್ಲಿ 1 ಸ್ಪೂನಷ್ಟು ತುಂಬ್ತೀನಿ. ಇದೆಷ್ಟು ಹಿಡಿಸುತ್ತೆ ಅಷ್ಟು ಫಿಲ್ ಮಾಡಿಕೊಂಡೆ ಸಾಕು. ಹೀಗೆ ಪ್ರೆಸ್ ಮಾಡಿ ಎಡ್ಜಲ್ಲೆಲ್ಲ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ನಂತರ ಹೀಗೆ ತೆಗೆದ್ರೆ ಆಗುತ್ತೆ. ಈ ಹಿಟ್ಟನ್ನ ನೀವು ಹೊರಟಾಗ್ತಾ ಬರುತ್ತೆ, ಆ ತಕ್ಷಣನೇ ಮತ್ತೆ ಒಂದು ಪೂರಿ ಥರ ಮಾಡಿಕೊಂಡು ಮತ್ತೆ ಒಂದು ಕರ್ಜಿಕಾಯಿನ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಕರ್ಜಿಕಾಯಿ. ಇದೇ ರೀತಿ ಪ್ರತಿಯೊಂದನ್ನು ಮಾಡ್ಕೊಂಡು ಬರ್ತೀನಿ.
ನೋಡಿ ಹೀಗೆ ಮಾಡಿಟ್ಕೊಂಡಿದ್ದೀವಲ್ಲ, ಈಗ ಇದನ್ನು ಎಣ್ಣೆಲಿ ಕರಿಯೋದು ಅಷ್ಟೇ. ನೋಡಿ ನಾನಿಲ್ಲಿ ಕರ್ಜಿಕಾಯಿ ಕರಿಬೇಕು ಅಂತ ಎಣ್ಣೆ ಇಟ್ಕೊಂಡಿದ್ದೀನಿ. ಇದೇನಿದು ಈ ಕಲರ್ ಇದೆ ಅಂತ ಅನ್ಕೊಂತಿದ್ದೀರಾ? ಇದು ಆ್ಯಕ್ಚುಲಿ ನಾನು ಚಕ್ಲಿ ಮಾಡಿದ್ದೆ, ಅದ್ರದ್ದು ಎಣ್ಣೆ ಇದು, ಹಾಗಾಗಿ ಈ ಕಲರ್ ಆಗಿದೆ. ಏನಕ್ಕಂದರೆ ಅಲ್ಲಿ ಖಾರ ಪುಡಿ ಮತ್ತು ಒಣಮೆಣ್ಸಿನ್ಕಾಯಿ ಬಳಸಿರ್ತೀವಲ್ಲ, ಹಾಗಾಗಿ ಎಣ್ಣೆಗೆ ರೆಡ್ ಕಲರ್ ಬಂದಿದೆ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಈಗ ನೋಡಿ ಕರ್ಜಿಕಾಯಿ ಇಟ್ಕೊಂಡಿದ್ದಲ್ಲ, ಈ ಬಾಣಲಿಲಿ ಎಷ್ಟು ಹಿಡಿಸುತ್ತೋ ಅಷ್ಟನ್ನು ಹಾಕೊಳ್ತೀನಿ. ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಹೀಗೆ ಹಾಕಿ ಒಂದೊಂದೇ ನಾವೀಗೆ ಮಡಚಾಕ್ಬೇಕು. ಈಗ ನೋಡಿ ಕರ್ಜಿಕಾಯಿ ರೆಡಿ ಆಗಿದೆ. ಇದೇ ರೀತಿ ಎಲ್ಲ ಕರ್ಜಿಕಾಯಿನ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಹೇಗಾಗಿದೆ ಅಂತೇಳಿ ಕರ್ಜಿಕಾಯಿ. ನೋಡಿ ಕರ್ಜಿಕಾಯಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಇದೇ ರೀತಿ ಮಿಕ್ಕಿದಂತಹ ಕರ್ಜಿಕಾಯಿನೂ ಮಾಡ್ಕೊಳ್ಳೋದು ಅಷ್ಟೇ. ನಿಮಗೆ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.